ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಬಾಸುಂದಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಹಾಲಿನಿಂದ ಮಾಡುವಂತಹ ಈ ಸಿಹಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ದೊಡ್ಡ ಬಾಣಲೆಯನ್ನು ತಗೊಂಡಿದ್ದೇನೆ. ಅದರಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಲೀಟರ್ ಆಗುವಷ್ಟು ಹಾಲನ್ನು ಬಳಸ್ತಾ ಇದ್ದೇನೆ. ಹಾಲು ಸ್ವಲ್ಪ ಜಾಸ್ತಿನೇ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನು ಖಾಲಿ ಮಾಡಬೇಕಿತ್ತು. ಹಾಗಾಗಿ ಈ ರೆಸಿಪಿಯನ್ನು ಮಾಡಿದೆ. ತುಂಬಾನೇ ಚೆನ್ನಾಗಾಗ್ತದೆ ಅಂತ. ಇಲ್ಲ ಅಂದರೆ ಪೇಡ ಮಾಡುವ ಐಡಿಯಾ ಕೂಡ ಇತ್ತು, ಆಮೇಲೆ ಬಾಸುಂದಿ ಬೇಗ ಆಗ್ತದೆ ಅಂತ ಇದನ್ನೇ ಮಾಡಿಕೊಂಡೆ. ಹಾಲನ್ನು ಬಿಸಿಗೆ ಇಟ್ಟು ಕಾಸ್ಕೊಳ್ತಾ ಇದ್ದೇನೆ. ತುಂಬ ಹೊತ್ತು ಇದನ್ನು ಕಾಸಬೇಕಾಗ್ತದೆ, ದಪ್ಪವಾಗುವ ತನಕ ಇದನ್ನು ಕಾಸಬೇಕು. ಹಾಲು ಚೆನ್ನಾಗಿ ಬಿಸಿ ಆಗಿದೆ ಅನ್ನುವಾಗ ನಾನು ಕೇಸರಿ ದಳಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೇನೆ. ದಪ್ಪವಾಗಿರುವ ಮನೆಯ ಹಾಲಿದು, ಹಾಗಾಗಿ ಇದರಿಂದ ಮಾಡಿದಾಗ ಕೆನೆ ಎಲ್ಲ ಚೆನ್ನಾಗಿ ಬಂದು ಬಾಸುಂದಿ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಪ್ಯಾಕೆಟ್ ಹಾಲಲ್ಲಿ ಕೂಡ ಮಾಡ್ಕೊಳ್ಬಹುದು. ದಪ್ಪವಾಗಿರುವ ಹಾಲನ್ನು ತಗೊಂಡ್ರೆ ರುಚಿ ಜಾಸ್ತಿ. ಹಾಗೆ ಇದಕ್ಕೆ ಬೇರೆ ಏನನ್ನು ರುಬ್ಬಿ ಹಾಕೋದೆಲ್ಲ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೇನೆ. ಹಾಲಿನ ದಪ್ಪದಲ್ಲಿಯೇ ನಾವು ಹಾಗೆ ಮಾಡಿದಾಗ ಅದರ ರುಚಿನೇ ಬೇರೆ. ಅದಕ್ಕೆ ಕೆಲವೊಬ್ರು ಗೋಡಂಬಿ ಬಾದಾಮಿ ಎಲ್ಲ ನೆನೆಸಿ ರುಬ್ಬಿ ಹಾಕ್ತಾರೆ, ಬೇಗ ತಿಕ್ಕಾಗ್ತದೆ ಅಂತ. ನಾನಿಲ್ಲಿ ಯಾವುದನ್ನು ಹಾಕ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೇನೆ. ಹಾಲು ಅರ್ಧದಷ್ಟು ಬರ್ತಿದ ನಂತರ ಕಟ್ ಮಾಡಿಟ್ಟಿರುವಂತಹ ಗೋಡಂಬಿ ಹಾಗೆ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಹಾಗೆ ನೆನೆಸಿಟ್ಟಿರುವಂತಹ ಕೇಸರಿಯ ದಳಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಕಲರ್ ಕೂಡ ಚೆನ್ನಾಗಿ ಬರ್ತದೆ, ಹಾಗೆ ಪರಿಮಳ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಾಗ್ತದೆ ಕೇಸರಿ ದಳಗಳನ್ನು ನೆನೆಸಿ ಹಾಕೋದ್ರಿಂದ. ಬಾಸುಂದಿ ಮಾಡುವಾಗ ಮರಿದೆ ಕೇಸರಿ ದಳಗಳನ್ನು ಹಾಕಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 6 ಟೇಬಲ್ ಚಮಚದಷ್ಟು ಇಟ್ಕೊಂಡಿದ್ದೆ, ಸ್ವಲ್ಪ ಸಕ್ಕರೆಯನ್ನು ಬಿಟ್ಟಿದ್ದೇನೆ. ಮನೆಯ ಹಾಲಾಗಿರೋದ್ರಿಂದ ಹಾಲಿನ ಸ್ವೀಟೇ ಇರ್ತದೆ. ಹಾಗೆ ತುಂಬ ಸಿಹಿ ಆದರೂ ಕೂಡ ತಿನ್ನಲಿಕ್ಕೆ ಅಷ್ಟು ರುಚಿಯಾಗೋದಿಲ್ಲ. ಹದವಾಗಿ ಸಿಹಿಯಾಗಿರಬೇಕು. ಲೈಟ್ ಸ್ವೀಟ್ ಇದ್ದಾಗ ಅದು ತಿನ್ನಲಿಕ್ಕೆ ಮಜಾನೇ ಬೇರೆ. ಹಾಗಾಗಿ ನಾನು ಜಾಸ್ತಿ ಸಕ್ಕರೆಯನ್ನು ಹಾಕಲಿಲ್ಲ. ನಿಮಗೆ ಅಗತ್ಯ ಇದೆ, ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹದವಾದ ಸಿಹಿಯಲ್ಲಿ ಮಾಡ್ಕೊಂಡಿದ್ದೇನೆ. 5 ಟೇಬಲ್ ಚಮಚ ಆಗುವಷ್ಟು ಹಾಕಿದ್ದೇನೆ 2 ಲೀಟರ್ ಆಗುವಷ್ಟು ಹಾಲಿಗೆ. ಕಪ್ ಅಳತೆಯಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ಹಾಲು ಬತ್ತಿ ದಪ್ಪವಾಗಿದೆ. ಮಧ್ಯ ಅದರ ಸೈಡಲ್ಲಿರುವ ಕೆನೆಯನ್ನೆಲ್ಲ ಚೆನ್ನಾಗಿ ಬಿಡಿಸಿ ಬಿಟ್ಕೊಳ್ಬೇಕು. ಇಲ್ಲ ಅಂದರೆ ಸೈಡು ಒಣ ಆಗ್ತಾ ಹೋಗ್ತದೆ. ಮುಗಿಸ್ತಾ ಇರುವಾಗ ಸೈಡನ್ನೆಲ್ಲ ಬಿಡಿಸಿ ತೆಗೆದು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಕೊನೆಯಲ್ಲಿ ಸ್ವಲ್ಪ ಕುಟ್ಟಿರುವಂತಹ ಏಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ರುಚಿಯಾದ ಬಾಸುಂದಿ ರೆಡಿ ಆಯಿತು. ಇವತ್ತಿನ ಈ ಸಿಹಿ ತಿಂಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.